ಟೈಮು ನಮ್ಮ ಸ್ವಸ್ತಿಕಣ್ಣವರು ಎಂಟ್ರಿ ಕೊಟ್ಟಿರ್ತಾರೆ ನಮ್ಮ ಒಂದು ಆರ್.ಟಿ. ನಗರಲ್ಲಿ ಟೂರ್ನಮೆಂಟ್ಗೆ. ನಾನು ಪ್ರಜ್ವಲ್ ಎಲ್ಲ ಹೋಗ್ತೀವಿ. ಆ ಕಡೆಯಿಂದ ವಿನೋದಣ್ಣ, ಮ್ಯಾಡಿ ಮತ್ತು ಕಿರಣ್, ಲೆಫ್ಟಿ ಕಿರಣ್ ಅಣ್ಣ ಎಲ್ಲರೂ ಕೂಡ ಬಂದಿರ್ತಾರೆ. ಕಾರ್ತಿಕಣ್ಣ, ಶ್ರೀಕಾಂತ್ ಬ್ರೋ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀವಿ. ನಮ್ಮದು 3ನೇ ಮ್ಯಾಚು. ಅಣ್ಣ ರಾಕೆಟ್ನ ಬಿಡ್ತಾ ಇರ್ತಾರೆ ಗ್ರೌಂಡ್ ಒಳಗೆ, ರಾಕೆಟ್ ಮಾಡಿಬಿಟ್ಟು. ಅಂತೂ ನಮ್ಮ ಮೋಯಿನ್ ಅವ್ರ ಟೀಮು ಫಸ್ಟ್ ಮ್ಯಾಚ್ ಸೋತ್ಬಿಡ್ತಾರೆ. ನಾವು ಟಾಸ್ನ ಸೋಲ್ತೀವಿ. ನಮ್ಮ ವಿನೋದಣ್ಣ ಅವ್ರು ಈ ಥರ ಮಾತಾಡ್ತಾರೆ ಗೇಮ್ ಪ್ಲ್ಯಾನಿಂಗು. ಓಪನಿಂಗು ವಿನೋದಣ್ಣ ಮತ್ತು ಮ್ಯಾಡಿ ಇಬ್ಬರು ಹೋಗ್ತಾರೆ. ಬ್ಯಾಟಿಂಗು ತುಂಬ ಚೆನ್ನಾಗಿ ಆಡ್ತಾರೆ ಇಬ್ಬರು ಕೂಡ. ಸೂಪರಾಗಿ ಓಪನಿಂಗು. ನೆಕ್ಸ್ಟು ನಮ್ಮ ಶ್ರೀಕಾಂತ್ ಬ್ರೋ, ವರುಣ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ನಮ್ಮ ಕಾರ್ತಿಕಣ್ಣನೂ ಅಷ್ಟೇ, ಇದು ಸೂಪರ್ ಬೌಲಿಂಗ್ ಅಪ್ಪ. ರೋಲು, ಲೆಗ್ ಕಟ್ರು, ಆಫ್ ಕಟ್ರು. बहुत ही बढ़िया शॉट. देखेंगे इसका नतीजा 6 रन. ಲೈವ್ ಟೆಲಿಕಾಸ್ಟ್ ಆಗ್ತಾ ಇರೋದು ಹರ್ಷದ್ ಭೈ ಕ್ಯಾಮ್ರಾಮನ್ ಆಗಿ ಕೂತ್ಕೊಂಡಿರ್ತಾರೆ. Advantage to batsman Vinod from Abhishek. Full toss delivery. 4. Both the teams, whoever are free, they can start their lunch. ಮತ್ತೊಮ್ಮೆ ಸುಂದರತೆಯ ಸ್ಕಾರಿಗೆ ಡಾಟ್ ಬಾಲ್ ಮಾಸ್ಟರ್ ಪ್ರಧಾನ್. हासिल करने अगला मैच जो होगा पहला क्वार्टर फाइनल मैच जो कि डॉल्फिन और मैजिशियंस के खिलाफ पहला क्वार्टर फाइनल मैच. ಫಸ್ಟ್ ಮ್ಯಾಚು ವಿನ್ ಆಗಿಬಿಡ್ತೀವಿ. ನಮ್ಮ ಸ್ಯಾಮ್ ಬ್ರೋ ಎಲ್ರಿಗೂ ಊಟ ತರಿಸ್ತಾರೆ ಎಲ್ಗನೆ ಗ್ರೌಂಡ್ಗೆ. ತುಂಬ ಚೆನ್ನಾಗಿರುತ್ತೆ ಊಟ. ನಮ್ಮ ಮ್ಯಾಡಿ ಬ್ರೋ ಫ್ಯಾನ್ಸ್ಗೆಲ್ಲ ವಿಶ್ ಮಾಡ್ತಾರೆ. ನಮ್ಮ ಕಾರ್ತಿಕಣ್ಣ, ಶ್ರೀಕಾಂತ್ ಬ್ರೋ ಎಲ್ಲ ಒಂದು ಸೈಡ್ ಮಾಡ್ತಾರೆ ಮ್ಯಾಚು. ಸಿಕ್ಕಾಪಟ್ಟೆ ಸೂಪರಾಗಿ ಆಡ್ತಾರೆ. ನಮ್ಮ ಕಾರ್ತಿಕಣ್ಣವ್ರದ್ದೆಲ್ಲ ವೀಡಿಯೋ ಮಾಡಿದ್ರೆ ಒಳ್ಳೆ ಮಗು ಥರ ಕೂತ್ಕೊಂಡವ್ರು ನೋಡಿ. ಇವರು ಚಿಕ್ಕ ಮಗು ಥರ ಕೂತ್ಕೊಂಡಿದ್ದಾರೆ ಇವರು. ಸೆಕೆಂಡ್ ಮ್ಯಾಚು ಕೂಡ ಟಾಸ್ನ ಸೋಲ್ತೀವಿ. ಟಾಸ್ನ ಸೋತ್ರೆ ಮ್ಯಾಡಿ ಅವರು ಒಳ್ಳೆ ಓಪನಿಂಗ್ ಕೊಟ್ಬಿಟ್ಟು ಬರ್ತಾರೆ. ವಿನೋದಣ್ಣನೂ ಅಷ್ಟೇ. ಶ್ರೀಕಾಂತ್ ಬ್ರೋನು ಸಕ್ಕತ್ ಎಲ್ಲ ಮ್ಯಾಚು ಶ್ರೀಕಾಂತ್ ಬ್ರೋ ಲಾಸ್ಟ್ ಗಂಟೆ ಆಡ್ಬಿಟ್ಟು ಎಲ್ಲ ಮ್ಯಾಚಲ್ಲೂ ಒಂದು 30 ರನ್ ಅಂತೂ ಪಕ್ಕ ಹೊಡಿದ್ದಾರೆ. ನಮ್ಮ ಲೆಫ್ಟಿ ಕಿರಣ್ ಅಣ್ಣವರು ಆದ್ರೂ ಆಡ್ತಾರೆ, ಆದರೂ ಸ್ವಲ್ಪ ಅಷ್ಟು ಪರ್ಫೆಕ್ಟ್ ರೇಟ್ಗಳು ಹೊಡೆಯೋಲ್ಲ. ಕವರ್ಸಲ್ಲಿ ಹೊಡಿಯೋಕೆ ಹೋಗ್ಬಿಟ್ಟು ಔಟ್ ಆಗಿಬಿಡ್ತಾರೆ. ನಮ್ಮ ಮ್ಯಾಡಿ ಅವರು ಲೆಗ್ ಸೈಡ್ ಹೊಡೀರಿ ಅಂತಾರೆ, ಅವರು ಕವರ್ಸಲ್ಲಿ ಹೊಡಿಯೋಕೆ ಹೋಗಿ ಔಟ್ ಆಗಿಬಿಡ್ತಾರೆ ಲೆಫ್ಟಿ ಕಿರಣ್ ಅಣ್ಣ. ಮತ್ತು ಸೆಕೆಂಡ್ ಮ್ಯಾಚ್ ಬೌಲಿಂಗ್ ಅಷ್ಟೇ ಸೇಮ್ ಫಸ್ಟ್ ಮ್ಯಾಚ್ ಯಾವ ಥರ ಹಾಕಿದ್ರು ಅದಕ್ಕಿಂತ ಸೂಪರಾಗಿ ಹಾಕ್ಬಿಟ್ಟು ಸೆಕೆಂಡ್ ಮ್ಯಾಚ್ ವಿನ್ ಆಗಿಬಿಡ್ತೀವಿ. ವಿನ್ ಆಗಿಬಿಟ್ಟು ಸೆಮೀಸ್ಗೆ ಎಂಟ್ರಿ ಆಗ್ತೀವಿ. ವರುಣ್ ಬ್ರೋನು ಅಷ್ಟೇ. उल्टे हाथों से खेलने का प्रयास, लेकिन अंपायर का इशारा वाइट बॉल. उस टीम को हम धन्यवाद समर्पित करना चाहिए. ಡಾಲ್ಫಿನ್ ವಿರುದ್ಧವಾಗಿ ಅಂತಿಮ ಚೆಂಡಿನಲ್ಲಿ ರಾಜ್ಯ ಕಂಡಂತ ಹಿರಿಯ ಅನುಭವಿ ದಾಂಡಿಗ ನರ್ಸರು ಬಿರುಸಿನ ಸಿಕ್ಸರ್ ದಾಖಲಿಸಿದ್ರು. ಸದ್ಯ ಈಗ 42 ಟಾರ್ಗೆಟ್ ಸಂಖ್ಯೆ ರಚನೆ ಮಾಡಬೇಕಾಗಿದೆ ಸತೀಶ್ ಅವರ 36 ಚೆಂಡುಗಳ ಮುಂದೆ. ಈಗಾಗಲೇ ನನ್ನ ಆತ್ಮೀಯ ಸ್ನೇಹಿತರು ಸುದೀರ್ಘ ಕಾಲ ನಾನು ಅವರು ಒಟ್ಟಿಗೆ ಒಂದು ವಿರುದ್ಧವಾಗಿ ಸೆಮಿಫೈನಲ್ ಒಂದು ಆಡಬೇಕಿತ್ತು, ಆದರೆ 46 ರನ್ನಿಗೆ ಹಿಡಿತೀವಿ. ಆದರೆ ಆ 46 ರನ್ನ ಹೊಡಿಯೋಕ್ಕೆ ಮರಗಳು ಸ್ವಲ್ಪ ನಮಗೆ ಅಡ್ಡಾದಿಡಿಸ್ತವೆ. ವಿನೋದಣ್ಣ ಅವರು ಕೂಡ ಫಸ್ಟ್ ಬಾಲೇ ಔಟ್ ಆಗಿಬಿಡ್ತಾರೆ. ನಂದಣ್ಣನ ಅವರು ಹುಡುಗಿರ್ನ ಕೂರಿಸ್ಕೊಂಡು ರೌಂಡ್ ಹೊಡೀರಿ ಅಂದರೆ ನಾಯಿನ ಕೂರಿಸ್ಕೊಂಡು ಇಡೀ ಆರ್.ಟಿ. ನಗರೇ ಸುತ್ತುತ್ತವ್ರೆ ಅವರು.
ಮಾಡ್ತೇವೆ 6ಕ್ಕೆ 20. ಅಂತೂ ಇಂತೂ ನಸ್ರು ಅಣ್ಣ ಬೌಲಿಂಗ್ ಬರ್ತಾರೆ. 6 ಬಾಲ್ 14 ರನ್ ಬೇಕಾಗಿರುತ್ತೆ. 6 ಬಾಲ್ 14 ಇದ್ದಾಗ ಮರಕ್ಕೆ ಬಿದ್ದುಬಿಟ್ಟು 2 ಹಂಗೆ ರಿಟರ್ನ್ ಬರೋದ್ರಿಂದ ನಾವು ಸೆಮಿಫೈನಲ್ನ ಸೋತ್ಬಿಡ್ತೀವಿ. ಅಲ್ಲಿಂದ ಬೇಜಾರಾಗುತ್ತೆ ತುಂಬ. ನಸ್ರು ಅಣ್ಣ ನೋಡಿ ಕಾಲೇನೋ ಏಟಾಗ್ಬಿಟ್ಟಿದೆ, ನೀ ಕ್ಯಾಪ್ ಹಾಕ್ಕೊಂಡಿದ್ದಾರೆ. ಸೋತಿದ್ದಕ್ಕೆ ಎಲ್ಲರೂ ತುಂಬ ಬೇಜಾರಾಗುತ್ತೆ. ಫುಲ್ ಪ್ಯಾಕ್ ಆದ್ರೂ ಟೀಮು ಸೋತಿದ್ದಕ್ಕೆ ಬೇಜಾರು ಮಾಡಿಕೊಂಡು ಅಲ್ಲಿಂದ ಸೀದಾ ನಾವು ಮನೆ ಕಡೆ ಬರ್ತೀವಿ. ಇವತ್ತಿನ ವಿಷಯ ಇಷ್ಟೇ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.